ಊಟ ಚೆನ್ನಾಗಿ ಆದ್ಮೇಲೆ ಹಾ ಅಂತ ಒಂದು ತೇಗು ಬಂದ್ರೆ ಅಬ್ಬಾ ಎಂಥ ಸಮಾಧಾನ ಅಲ್ವಾ. ಆದ್ರೆ ಈ ತೇಗು ಅಂದ್ರೆ ಏನು, ಇದು ಯಾಕೆ ಬರುತ್ತೆ? ತುಂಬಾ ಸಿಂಪಲ್ ಅನ್ಸಿದ್ರೂ ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ಇದೆ. ಬನ್ನಿ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ಸಾಮಾನ್ಯವಾಗಿ ಊಟ ಆದ್ಮೇಲೆ ತೇಗು ಬರುತ್ತೆ, ಸರಿ. ಆದ್ರೆ ಕೆಲವೊಮ್ಮೆ ಹೊಟ್ಟೆ ಖಾಲಿ ಇದ್ದಾಗ ಏನೂ ತಿಂದಿಲ್ಲ ಅಂದಾಗ್ಲೂ ಬರ್ತಲ್ಲ, ಅದು ಯಾಕೆ ಯೋಚನೆ ಮಾಡಿದಿರಾ? ಇದರ ಹಿಂದಿನ ಸೀಕ್ರೆಟ್ ಏನು? ಬನ್ನಿ ಒಟ್ಟಿಗೆ ಸೇರಿ ಇದರ ಹಿಂದಿನ ಸೈನ್ಸ್ ಏನು ಅಂತ ಡಿಕೋಡ್ ಮಾಡೋಣ. ಓಕೆ, ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಫಸ್ಟ್ ಬೇಸಿಕ್ಸ್ಗೆ ಹೋಗ್ಬೇಕು. ತೇಗು ಅಂದ್ರೆ ಬರ್ಪಿಂಗ್ ಅಂದ್ರೆ ಸೈಂಟಿಫಿಕ್ ಆಗಿ ಎಕ್ಸಾಕ್ಟ್ಲಿ ಏನು, ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತೇಗು ಅಂದ್ರೆ ಏನಿಲ್ಲ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಜೀರ್ಣಾಂಗ ವ್ಯವಸ್ಥೆಯ ಮೇಲ್ಭಾಗ ಇದೆಯಲ್ಲ, ಅಲ್ಲಿ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಸಿಕ್ಕಾಕೊಂಡಿರೋ ಗಾಳಿನ ನಮ್ಮ ದೇಹ ಬಾಯಿ ಮೂಲಕ ಹೊರಹಾಕುತ್ತೆ ಅಷ್ಟೇ. ಇದಕ್ಕೆ ಇಂಗ್ಲಿಷ್ನಲ್ಲಿ ಬರ್ಪಿಂಗ್ ಅಂತಾರೆ, ಬೆಲ್ಚಿಂಗ್ ಅಂತನೂ ಕರೀತಾರೆ. ಸರಿ, ಹೊಟ್ಟೆಲಿರೋ ಗಾಳಿ ಹೊರಗೆ ಬರುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಆ ಗಾಳಿ ಮೊದಲು ಹೊಟ್ಟೆ ಒಳಗೆ ಹೋಗೋದೇಗೆ? ಎಲ್ಲಿಂದ ಬರುತ್ತೆ ಅದು? ಬನ್ನಿ ಆ ಗಾಳಿಯ ಜರ್ನಿನೊಮ್ಮೆ ಟ್ರೇಸ್ ಮಾಡೋಣ. ಈ ತೇಗಿನ ಪ್ರೋಸೆಸ್ ಇದೆಯಲ್ಲ, ಅದನ್ನ ನಾವು ಒಂದು 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ಅರ್ಥ ಮಾಡ್ಕೋಬಹುದು. ಫಸ್ಟ್ ಸ್ಟೆಪ್, ಗಾಳಿ ಒಳಗೆ ಹೋಗೋದು. ನಾವು ಅವಸರದಲ್ಲಿ ಊಟ ಮಾಡಬೇಕಾದ್ರೆ ಅಥವಾ ಏನಾದ್ರೂ ಡ್ರಿಂಕ್ಸ್ ಕುಡಿಬೇಕಾದ್ರೆ ಆಹಾರದ ಜೊತೆ ಗೊತ್ತಿಲ್ಲದ ಹಾಗೆ ಸ್ವಲ್ಪ ಗಾಳಿನೂ ನುಂಗ್ಬಡ್ತೀವಿ. ಸೆಕೆಂಡ್ ಸ್ಟೆಪ್, ಈ ಗಾಳಿಯೆಲ್ಲ ಹೊಟ್ಟೆಯಲ್ಲಿ ಕಲೆಕ್ಟ್ ಆಗುತ್ತೆ, ಒಂದು ಬಬಲ್ ಥರ. ಇನ್ನು ಫೈನಲ್ ಸ್ಟೆಪ್, ಗಾಳಿಯ ಎಸ್ಕೇಪ್. ಹೊಟ್ಟೆಲಿ ಪ್ರೆಷರ್ ಜಾಸ್ತಿ ಆದಾಗ ನಮ್ಮ ಬಾಡಿ ಆ ಎಕ್ಸ್ಟ್ರಾ ಗಾಳಿನ ಅನ್ನನಾಳದ ಮೂಲಕ ಹೊರಗೆ ತಳ್ಳಿಬಿಡುತ್ತೆ. ಅದೇ ನಮ್ಗೆ ಆ ಅಂತ ಬರೋ ತೇಗು. ತೇಗು ಬರೋದಕ್ಕೆ ಮೇನಾಗಿ 2 ಸಿನಾರಿಯೋಗಳಿವೆ. ಮೊದಲನೇದು ಊಟದ ನಂತರ ಬರೋದು. ಇದು ನಾವು ಊಟದ ಜೊತೆ ನುಂಗೋ ಗಾಳಿಯಿಂದಾಗೋದು. ಇನ್ನೊಂದು ಖಾಲಿ ಹೊಟ್ಟೆಯಲ್ಲಿ ಬರೋದು. ಇದು ಯಾಕೆ ಅಂದ್ರೆ ನಮ್ಮ ಡೈಜೆಷನ್ ಪ್ರೋಸೆಸ್ನಲ್ಲೇ ಹೊಟ್ಟೆಯಲ್ಲಿ ಸ್ವಲ್ಪ ಗ್ಯಾಸ್ ಉತ್ಪತ್ತಿಯಾಗುತ್ತೆ, ಅದರಿಂದ ಬರೋದು. ಸೊ ರೀಸನ್ಸ್ ಬೇರೆ ಬೇರೆ ಇರ್ಬೋದು, ಅದರ ರಿಸಲ್ಟ್ ಒಂದೇ, ತೇಗು. ಸರಿ, ಈಗ ಎಲ್ಲರ ತಲೆಗೂ ಬರೋ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. 4 ಜನರ ಮಧ್ಯೆ ತೇಗು ಬಂದ್ರೆ ಒಂಥರ ಮುಜುಗರ ಅಲ್ವಾ? ಆದ್ರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಇದು ಒಳ್ಳೆಯದಾ ಕೆಟ್ಟದಾ? ನಿಜವಾಗ್ಲೂ ಇದ್ರ ಬಗ್ಗೆ ನಾ ತಲೆ ಕೆಡಿಸ್ಕೋಬೇಕಾ? ನೋಡಿ, ಈ ವಿಷಯದಲ್ಲಿ ಒಳ್ಳೆದೂ ಇದೆ ಕೆಟ್ಟದ್ದೂ ಇದೆ. ತೇಗು ಯಾವಾಗ ನಮ್ಮ ಬಾಡಿಗೆ ಫ್ರೆಂಡ್ ಥರ ಹೆಲ್ಪ್ ಮಾಡುತ್ತೆ, ಮತ್ತೆ ಯಾವಾಗ ಅದು ಒಂದು ವಾರ್ನಿಂಗ್ ಸೈನ್ ಆಗಿರುತ್ತೆ. ಬನ್ನಿ 2 ಸೈಡ್ಸ್ನ ನೋಡೋಣ. ಖಂಡಿತ ಜಾಸ್ತಿ ಸಂದರ್ಭಗಳಲ್ಲಿ ತೇಗು ಬರೋದು ಒಳ್ಳೆದೆ. ಇದು ನಮ್ಮ ಬಾಡಿಯ ಒಂದು ಸೇಫ್ಟಿ ವ್ಯಾಲ್ವ್ ಇದ್ದಾಗೆ, ಗೊತ್ತಾ? ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡು ಉಬ್ಬರಿಸಿದ ಹಾಗೆ ಆದಾಗ ಒಂದೇ ಒಂದು ತೇಗು ಬಂದ್ರೆ ಸಾಕು, ಆ ಪ್ರೆಷರ್ ರಿಲೀಸ್ ಆಗಿ ಅಬ್ಬಾ ಎಷ್ಟು ಹಗುರ ಅನ್ಸುತ್ತೆ. ಆದ್ರೆ ಒಂದ್ ಮಾತಿದೆ ಅಲ್ವಾ, ಅತಿ ಆದ್ರೆ ಅಮೃತವೂ ವಿಷ ಅಂತ. ಅದೇ ಥರ ದಿನ ಪೂರ್ತಿ ಕಂಟಿನ್ಯೂಯಸ್ ಆಗಿ ತುಂಬಾನೇ ತೇಗು ಬರ್ತಿದೆ ಅಂದ್ರೆ ನಾವು ಸ್ವಲ್ಪ ಅಲರ್ಟ್ ಆಗಬೇಕು. ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಡೈಜೆಷನ್ ಸರಿಯಿಲ್ಲ ಅನ್ನೋದ್ರ ಸೂಚನೆ ಆಗಿರ್ಬೋದು. ಅದರಲ್ಲೂ ಸೋಡಾ, ಜಂಕ್ ಫುಡ್ ಇವೆಲ್ಲ ಈ ಸಮಸ್ಯೆನ ಇನ್ನೂ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು? ಸಿಂಪಲ್, ತೇಗು ಅನ್ನೋದು ನಮ್ಮ ಬಾಡಿಯ ಒಂದು ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಸೆಸ್. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ದಿಯಾಗಿದೆ, ಸರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಸೈನ್. ಸೊ ಯಾವಾಗ್ಲೂ ಒಮ್ಮೆ ಬರೋ ತೇಗಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಾಗಂತ ಈ ಅತಿಯಾದ ತೇಗು ನಿಮ್ಗೆ ಮುಜುಗರ ತರಿಸ್ತಿದ್ರೆ ಅಥವಾ ಇರಿಟೇಟ್ ಮಾಡ್ತಿದ್ರೆ ವರಿ ಮಾಡಬೇಡಿ. ಅದನ್ನ ಕಂಟ್ರೋಲ್ ಮಾಡೋಕೆ ಕೆಲವು ತುಂಬಾನೇ ಸಿಂಪಲ್ ಟಿಪ್ಸ್ ಇವೆ. ನಮ್ಮ ಡೈಲಿ ಹ್ಯಾಬಿಟ್ಸ್ನಲ್ಲೇ ಸಣ್ಣ ಬದಲಾವಣೆ ಮಾಡ್ಕೊಂಡ್ರೆ ಸಾಕು. ಏನದು ಅಂತ ನೋಡೋಣ ಬನ್ನಿ. ಈ 4 ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು. ನಂಬರ್ 1, ನಿಧಾನವಾಗಿ ಊಟ ಮಾಡಿ, ಚೆನ್ನಾಗಿ ಜಗಿದು ತಿನ್ನಿ, ಇದರಿಂದ ಕಡಿಮೆ ಗಾಳಿ ಒಳಗೆ ಹೋಗುತ್ತೆ. ನಂಬರ್ 2, ಊಟ ಮಾಡುವಾಗ ಮಾತು ಕಡಿಮೆ ಮಾಡಿ. ನಂಬರ್ 3, ಸೋಡಾ, ಕೋಲಾ ಈ ಥರ ಕಾರ್ಬೋನೇಟೆಡ್ ಡ್ರಿಂಕ್ಸಿಂದ ದೂರ ಇರಿ, ಯಾಕಂದ್ರೆ ಅವು ಡೈರೆಕ್ಟ್ ಆಗಿ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಸ್ತವೆ. ಮತ್ತು ಲಾಸ್ಟ್ ನಂಬರ್ 4, ಹೆಲ್ದಿ ಫುಡ್ ಅಂದ್ರೆ ಬೇಗ ಜೀರ್ಣ ಆಗೋ ಆಹಾರದ ಮೇಲೆ ಫೋಕಸ್ ಮಾಡಿ. ಸೊ ಈ ಇಡೀ ಮಾತುಕತೆಯ ಸಾರಾಂಶ ಇಷ್ಟೇ. ತೇಗನ್ನ ಒಂದು ಪ್ರಾಬ್ಲಮ್ ಥರ ನೋಡೋದು ಬೇಡ, ಅದನ್ನ ನಮ್ಮ ಹೊಟ್ಟೆಯನ್ನ ಕಂಫರ್ಟಬಲ್ ಆಗಿ ಇಡೋಕೆ ನಮ್ಮ ಬಾಡಿನೇ ಬಳಸೋ ಒಂದು ನ್ಯಾಚುರಲ್ ಟೂಲ್ ಅಂತ ಅನ್ಕೊಳ್ಳಿ. ಇದು ನಮ್ಮ ದೇಹದ ಒಂದು ಅದ್ಭುತ ಮೆಕ್ಯಾನಿಸಮ್. ಇವತ್ತಿನ ಈ ಸಿಂಪಲ್ ಸೈನ್ಸ್ ಹಿಂದಿನ ಕಥೆ ಇಷ್ಟ ಆಯ್ತಾ? ಹಾಗಿದ್ರೆ ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇದೇ ಥರ ನಮ್ಮ ದಿನನಿತ್ಯದ ಜೀವನದಲ್ಲಿರೋ ಸಣ್ಣ ಸಣ್ಣ ವಿಷಯಗಳ ಹಿಂದಿನ ಇಂಟ್ರೆಸ್ಟಿಂಗ್ ಸೈನ್ಸ್ ತಿಳ್ಕೋಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ.